ಸಿಂಗೀತಂ ಇದೊಂದು ತೆಲುಗು ಮೂವಿಯಾಗಿದ್ದು, ಈ ಮೂವಿಯ ನಿರ್ದೇಶಕರಾದ ಸಿಂಗೀತಂ ಶ್ರೀನಿವಾಸ್ ರಾವ್ ತಮ್ಮ 94ನೇ ವಯಸ್ಸಿನಲ್ಲಿ ಅವರು ಈ ವಿಭಿನ್ನ ಮ್ಯೂಸಿಕಲ್ ಫ್ಯಾಂಟಸಿ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ನಾಯಕನಾಗಿ ಅಯಾನ್, ನಾಯಕಿಯಾಗಿ ಶಾಲಿನಿ ಕೊಂಡೆಪುಡಿ, ಅಹಲ್ಯಾ ಬುಮ್ರಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕಥೆಯ ಒಳಗೆ ಹೋಗುವ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇನ್ನು ಯಾವುದಾದ್ರೂ ಫಿಲ್ಮ್ ಬೇಕಿದ್ದರೆ ಕಮೆಂಟ್ ಮಾಡಿ. ಸರಿ, ಇವಾಗ ಕಥೆಯ ಒಳಗೆ ಹೋಗೋಣ ಬನ್ನಿ. ಕಥೆಯು ಕುಬೇರಂಪುರ ಎಂಬ ಗಣಿಗಾರಿಕೆಯ ನಡೆಯುವ ಒಂದು ಬರಾಡದ ಹಳ್ಳಿಯಲ್ಲಿ ಆರಂಭವಾಗುತ್ತದೆ. ಕಾರ್ಪೊರೇಟ್ ದುರಾಸೆ ಮತ್ತು ಅತಿಯಾದ ಗಣಿಗಾರಿಕೆಯಿಂದಾಗಿ ಅಲ್ಲಿನ ಇಡೀ ಪರಿಸರ ನಾಶವಾಗುತ್ತದೆ. ಆದರೆ ಆ ಹಳ್ಳಿಯಲ್ಲಿ ಕೇವಲ ಒಂದೇ ಒಂದು ಪವಿತ್ರವಾದ ಮರ ಉಳಿದುಕೊಂಡಿರುತ್ತದೆ. ಗೌರಿ ಎಂಬ ಪರಿಸರ ಪ್ರೇಮಿ ಯುವತಿಯು ಆ ಮರವನ್ನು ತನ್ನ ಹೆತ್ತ ತಾಯಿ ಎಂದು ಭಾವಿಸಿ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುತ್ತಾಳೆ. ಈ ಹಳ್ಳಿಯ ಚಿನ್ನದ ಗಣಿಯ ಒಡತಿ ರೇಣು ಮತ್ತು ಆಕೆಯ ತಂದೆ ಆ ಗಣಿಯನ್ನು 100 ಕೋಟಿಗೆ ವಿದೇಶಿ ಉದ್ಯಮಿಯೊಬ್ಬನಿಗೆ ಮಾರಾಟ ಮಾಡಲು ಸಂಚು ರೂಪಿಸುತ್ತಾರೆ. ಈ ಒಪ್ಪಂದಕ್ಕೆ ಸಹಿ ಹಾಕಲು ಅವರಿಗೆ ಒಬ್ಬ ನಕಲಿ ವ್ಯಕ್ತಿಯ ಅಗತ್ಯವಿರುತ್ತದೆ. ಇದಕ್ಕಾಗಿ ಅವರು ಪ್ರತಾಪ್ ಎಂಬ ಹಣದ ಅವಶ್ಯಕತೆಯಿಂದ ಯುವಕನನ್ನು ಬೇರೊಬ್ಬನ ಹೆಸರಿನಲ್ಲಿ ಗ್ರಾಮಕ್ಕೆ ಕರೆತರುತ್ತಾನೆ. ಆರಂಭದಲ್ಲಿ ಹಣಕ್ಕಾಗಿ ಒಪ್ಪದ ಪ್ರತಾಪ್ ನಂತರ ಗೌರಿಯ ಪವಿತ್ರ ಮನಸ್ಸನ್ನು ನೋಡಿ ಅವಳನ್ನು ಪ್ರೀತಿ ಮಾಡಲು ಶುರು ಮಾಡುತ್ತಾನೆ. ಚಿನ್ನದ ಆಸೆಗೆ ಬಿದ್ದ ರೇಣು ಮತ್ತು ಗ್ರಾಮಸ್ಥರು ಗೌರಿಯ ವಿರೋಧದ ನಡುವೆಯೂ ಹಳ್ಳಿಯ ಕೊನೆಯ ಮರವನ್ನು ಬುಲ್ಡೋಜರನ್ನು ಬಳಸಿ ಕಡಿಯುತ್ತಾರೆ. ಇದರಿಂದ ತೀವ್ರವಾಗಿ ನೊಂದ ಗೌರಿ ಗ್ರಾಮದ ದೇವತೆ ಕುಬೇರನಿಗೆ ಅನ್ಯಾಯದ ವಿರುದ್ಧ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸುತ್ತಾರೆ. ಮರ ಕಡಿಯದಂತೆ ಇಡೀ ಹಳ್ಳಿಗೆ ಒಂದು ವಿಚಿತ್ರವಾದ ಶಾಪ ತಟ್ಟುತ್ತದೆ. ಆ ಶಾಪದ ಪ್ರಭಾವದಿಂದ ಹಳ್ಳಿಯ ಪ್ರತಿಯೊಬ್ಬರೂ ತಮ್ಮ ಸಾಮಾನ್ಯ ಮಾತನಾಡುವ ಧ್ವನಿಯನ್ನು ಈ ಚಿತ್ರದಲ್ಲಿ ಸಿನಿಮಾವನ್ನು ನೋಡಿದಾಗ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟವಾಯಿತು ಅಂತ ಹೇಳೋದಾದರೆ, ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಮಾಮೂಲಿ ಆ್ಯಕ್ಟಿಂಗ್, ಮಸಾಲೆ ಸಿನಿಮಾಗಳ ನಡುವೆ ಇಡೀ ಚಿತ್ರದ ಸಂಭಾಷಣೆಯನ್ನು ಹಾಡಿಗೆ ರೂಪದಲ್ಲಿ ಪ್ರಸ್ತುತಪಡಿಸುವ ಭಾರತೀಯ ಚಿತ್ರರಂಗದಲ್ಲಿ ಒಂದು ಅಪರೂಪದ ವಿಭಿನ್ನ ಪ್ರಯತ್ನವಾಗಿದೆ. ದೇವಿ ಪ್ರಸಾದ್ ಅವರ ಸಂಗೀತ ಪ್ರತಿಯೊಂದು ಮಾತುಕತೆಯನ್ನು ಬೋರ್ ಹೊಡೆಸದಂತೆ ರಾಗ ಸಂಯೋಜನೆ ಮಾಡೋ ಹಿನ್ನೆಲೆ ಸಂಗೀತ ಅಂದರೆ BGM ಮೂಲಕ ಚಿತ್ರವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯುತ್ತದೆ. 94 ವರ್ಷದ ನಿರ್ದೇಶಕ ಇಳಿ ವಯಸ್ಸಿನಲ್ಲೂ ಸಿಂಗೀತಂ ಶ್ರೀನಿವಾಸ್ ರಾವ್ ಇವರು ತೋರಿಸುವ ಕಲ್ಪನೆ ಮತ್ತು ಪರಿಸರ ಕಾಳಜಿಯ ಸಂದೇಶ ಪ್ರೇಕ್ಷಕರಲ್ಲಿ ಗೌರವ ಮೂಡಿಸುತ್ತದೆ. ನಾಯಕ ಅಯಾನ್ ಮತ್ತು ನಾಯಕಿ ಅಹಲ್ಯಾ ಬುಮ್ರಾ ತಮ್ಮ ಮುಗ್ಧ ಹಾಗೂ ತನ್ಮಯತೆಯ ನಟನೆಯಿಂದ ಗಮನ ಸೆಳೆಯುತ್ತಾರೆ. ಚಿತ್ರದ ಕೊನೆಯ 20 ನಿಮಿಷಗಳು ಮತ್ತು ವಿಜಯ್ ದೇವರಕೊಂಡ ಸೇರಿದಂತೆ ಪ್ರಮುಖ ನಟರ ಅತಿಥಿ ಪಾತ್ರದಲ್ಲಿ ಕತೆಗೆ ಬಲ ತುಂಬಿದೆ. ನೆಗೆಟಿವ್ ಪಾಯಿಂಟ್ ಬಂದರೆ, ಚಿತ್ರದ ಆರಂಭದಲ್ಲಿ ಕೊನೆಯವರೆಗೂ ಪಾತ್ರಗಳು ಹಾಡಿನಲ್ಲೇ ಮಾತನಾಡುವುದರಿಂದ ಈ ಹೊಸ ಶೈಲಿಯ ಹೊಂದಿಕೊಳ್ಳಲು ಪ್ರೇಕ್ಷಕರಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಕೆಲವರಿಗೆ ಇದು ತಲೆನೋವು ತರಿಸಬಹುದು. ಚಿತ್ರದ VFX ಫ್ಯಾಂಟಸಿ ಚಿತ್ರವಾಗಿದ್ದರೂ ಬಜೆಟ್ ಮಿತಿಗಳ ಕಾರಣದಿಂದ ಚಿತ್ರದ ಕೆಲವು ದೃಶ್ಯಗಳು ಗ್ರಾಫಿಕ್ಸ್ ಮತ್ತು VFX ಅಷ್ಟೊಂದು ಆಕರ್ಷಕವಾಗಿಲ್ಲ. ನಾಯಕಿಯ ಸ್ವಂತ ಡಬ್ಬಿಂಗ್ನಿಂದಾಗಿ ಕೆಲವು ಕಡೆ ಭಾಷೆಯ ಉಚ್ಚಾರಣೆ ಮತ್ತು ಮ್ಯೂಸಿಕಲ್ ಟೋನ್ ಹೊಂದಾಣಿಕೆಯಾಗದೆ ಅನಗತ್ಯವಾಗಿ ಅಸಹಜವಾಗಿ ಕೇಳಿಸುತ್ತದೆ. ಇದಿಷ್ಟಾಗಿತ್ತು ಈ ಸಿನಿಮಾದ ಎಕ್ಸ್ಪ್ಲೇನ್. ಸಿನಿಮಾ ಚೆನ್ನಾಗಿದೆ, ನೀವು ಒಂದ್ಸತಿ ನೋಡ್ಬೋದು. ಇವಾಗ ಇದು ನೆಟ್ಫ್ಲಿಕ್ಸಲ್ಲಿದೆ. ನಿಮ್ಮ ಹತ್ರ ನೆಟ್ಫ್ಲಿಕ್ಸ್ ಇಲ್ಲ ಅಂದರೆ ಬೇರೆ ಯಾವುದರಲ್ಲಿ ನೋಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಬೇಕು ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮ್ ಆರ್ ಹಾಟ್ಸ್ಟಾರ್ ಯಾರ ಹತ್ರ ಇಲ್ವೋ ಅವ್ರು ನಂಗೆ ಕಮೆಂಟ್ ಮಾಡಿ. ನಾನು ಬೇರೆ ಯಾವ ಆ್ಯಪಲ್ಲಿ ಮೂವೀಸ್ನ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಥ್ಯಾಂಕ್ ಯು.